ಯಾಕಿದು ಅಲೋವೆರಾ ಗಿಡ ತೋರಿಸ್ತಾ ಇದ್ದೀನಿ ಅಂತನಾ, ಇದರಿಂದ ನಮ್ಮ ಕೂದಲಿಗೆ ಯಾವ್ಯಾವ ರೀತಿ ಉಪಯೋಗ ಇದೆ ಅಂತ ನಾನು ನಿಮ್ಗೆ ಹೇಳ್ತೀನಿ, ಬನ್ನಿ. ಈ ಅಲೋವೆರಾದಿಂದ ಏನೇನು ಉಪಯೋಗ ಅಂದರೆ, ನಮ್ಮ ತಲೆಯಲ್ಲಿರುವಂತಹ ಒಟ್ಟು ಅಂದರೆ ಡ್ಯಾಂಡ್ರಫ್ನ ಕೂಡ ಇದು ತೆಗೆದಾಕತ್ತೆ. ಮತ್ತು ಇದು ಹೇರ್ ಗ್ರೋತಿಂಗಿಗೆ ತುಂಬ ಉಪಯೋಗ ಆಗುತ್ತೆ, ಸಹಾಯ ಮಾಡುತ್ತೆ ಇದು. ಅದಾದಮೇಲೆ ಇದನ್ನು ಯಾವ್ಯಾವುದ್ರಲ್ಲಿ ಮಿಕ್ಸ್ ಮಾಡ್ಕೊಂಡು ಹಚ್ಕೋಬೋದು ಅಂತ ಅಂದರೆ, ಮೆಹಂದಿ ಮತ್ತು ಕೊಬ್ಬರಿ ಎಣ್ಣೆ ಇದು 3 ಮಿಕ್ಸ್ ಮಾಡಿಕೊಂಡು ತಲೆಗೆ ಹೇರ್ ಮಾಸ್ಕ್ ಥರ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ವಾಶ್ ಮಾಡಬೇಕು. ವಾಶ್ ಮಾಡೋಕ್ಕೆ ಯಾವ ಶಾಂಪು ಯೂಸ್ ಮಾಡಬೇಕು ಅದನ್ನು ತೋರಿಸ್ಕೊಡ್ತೀನಿ, ಬನ್ನಿ. ಯಾವ ಶಾಂಪು ಯೂಸ್ ಮಾಡಬೇಕು, ನೀವು ಯಾವ ಶಾಂಪು ಯೂಸ್ ಮಾಡ್ತಿರೋ ರೆಗ್ಯುಲರ್ ಆಗಿ ಆ ಶಾಂಪುನೇ ಯೂಸ್ ಮಾಡಿ. ನಾನು ಯೂಸ್ ಮಾಡೋದು ಇದು ಲೋರಿಯಲ್ಲು. ಇದು ಏನು ನಮ್ಮ ಕೂದಲಲ್ಲಿ ಕೆಟ್ಟ ಅಂಶ ಏನೇ ಇರುತ್ತೆ ಅದನ್ನೆಲ್ಲ ಇದು ತೆಗೆದಾಕ್ಬಿಡುತ್ತೆ. ಮತ್ತು ಇದು ಕೂದಲು ಸ್ಮೂತಾಗಿ ಮತ್ತು ಶೈನಿಯಾಗಿ ಇರೋ ಥರ ಮಾಡುತ್ತೆ ಈ ಶಾಂಪು. ಅದೇ ಆದಮೇಲೆ ಈ ಶಾಂಪು ಯೂಸ್ ಮಾಡಿ ಆದಮೇಲೆ ಈ ಕಂಡೀಷನರ್ನ ಯೂಸ್ ಮಾಡಿ, ಲೋರಿಯಲ್ ಕಂಡೀಷನರು. ಅದನ್ನು ಯೂಸ್ ಮಾಡೋದು ಹೆಂಗೆ ಅಂತಂದರೆ, ಶಾಂಪು ಹಚ್ಕೊಂಡು ವಾಶ್ ಮಾಡ್ಕೊಂಡು ಆದಮೇಲೆ ಕಂಡೀಷನರ್ನ ಹಾಕಿ ಚೆನ್ನಾಗಿ ಇದು ಮಾಡಿಬಿಟ್ಟು ಮತ್ತೆ ನೀವು ವಾಶ್ ಮಾಡ್ಕೋಬಾರ್ದು. ಒಂದು 5 ನಿಮಿಷ ಬಿಡಬೇಕು. ಬಿಟ್ಟಾದಮೇಲೆ ಇದ್ರ ರಿಸಲ್ಟ್ ಏನಂತ ಗೊತ್ತಾಗೋದು. ನೀವೇನು ಮಾಡಿಬಿಡ್ತೀರಾ, ಶಾಂಪು ಹಚ್ಕೊಂಡು ವಾಶ್ ಮಾಡಾದ್ಮೇಲೆ ಕಂಡೀಷನರ್ನ ಹಚ್ಕೊಂಡು ವಾಶ್ ಮಾಡಿಬಿಡ್ತೀರಾ, ಆದರೆ ಇದ್ರದ್ದು ಏನು ರಿಸಲ್ಟು ಸಿಗಲ್ಲ. ಹಂಗಾಗಿ ನೀವೇನು ಮಾಡಬೇಕು ಅಂತಂದರೆ, ಸ್ವಲ್ಪ ಹೊತ್ತು ಬಿಡಬೇಕು, ಆದರೆ ನತ್ತಿಗೆ ಹಚ್ಬಾರ್ದು, ಸುಮ್ಮನೆ ಮೇಲೆ ಹಚ್ಕೋಬೇಕು, ಸುಮ್ಮನೆ ಈ ಥರ ಮಾಡಬೇಕಷ್ಟೆ. ನೀವು ಜಾಸ್ತಿ ಹಿಂಗೆ ಗುಜ್ಜೋದು ಅದೆಲ್ಲ ಮಾಡಬಾರ್ದು, ಯಾಕೆಂದರೆ ಕೂದಲಿಗೆ ಡ್ಯಾಮೇಜ್ ಆಗುತ್ತೆ. ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನು, ಲೋರಿಯಲ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಇದನ್ನೇ ಯೂಸ್ ಮಾಡಿ, ಪರವಾಗಿಲ್ಲ, ನನಗೆ ಗುಡ್ ರಿಸಲ್ಟ್ ಸಿಕ್ಕಿದೆ ಇವೆರಡರಿಂದನೂ. ಆಯುರ್ವೇದದಲ್ಲಿ ಅಲೋವೆರಾ ಬಂದ್ಬಿಟ್ಟು ರಾಜ. ಇದನ್ನು ಹಚ್ಕೊಂಡು ವಾಶ್ ಮಾಡಾದ್ಮೇಲೆ ಕಂಡೀಷನರ್ನ ಹಚ್ಕೊಂಡು ವಾಶ್ ಮಾಡಿಬಿಡ್ತೀರಾ, ಆದರೆ ಇದ್ರದ್ದು ಏನು ರಿಸಲ್ಟು ಸಿಗಲ್ಲ. ಹಂಗಾಗಿ ನೀವೇನು ಮಾಡಬೇಕು ಅಂತಂದರೆ, ಸ್ವಲ್ಪ ಹೊತ್ತು ಬಿಡಬೇಕು, ಆದರೆ ನತ್ತಿಗೆ ಹಚ್ಬಾರ್ದು, ಸುಮ್ಮನೆ ಮೇಲೆ ಹಚ್ಕೋಬೇಕು, ಸುಮ್ಮನೆ ಈ ಥರ ಮಾಡಬೇಕಷ್ಟೆ. ನೀವು ಜಾಸ್ತಿ ಹಿಂಗೆ ಗುಜ್ಜೋದು ಅದೆಲ್ಲ ಮಾಡಬಾರ್ದು, ಯಾಕೆಂದರೆ ಕೂದಲಿಗೆ ಡ್ಯಾಮೇಜ್ ಆಗುತ್ತೆ. ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನು, ಲೋರಿಯಲ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಇದನ್ನೇ ಯೂಸ್ ಮಾಡಿ, ಪರವಾಗಿಲ್ಲ, ನನಗೆ ಗುಡ್ ರಿಸಲ್ಟ್ ಸಿಕ್ಕಿದೆ ಇವೆರಡರಿಂದನೂ. ಆಯುರ್ವೇದದಲ್ಲಿ ಅಲೋವೆರಾ ಬಂದ್ಬಿಟ್ಟು ರಾಜ. ಇದನ್ನು ತಲೆಗಷ್ಟೇ ಅಲ್ಲ, ನಮ್ಮ ಬಾಡಿಗೂ ಅಪ್ಲೈ ಮಾಡ್ಬೋದು. ನಮ್ಮ ಫೇಸ್ಗಂತೂ ತುಂಬ ಒಳ್ಳೆಯದು. ಪಿಂಪಲ್ಲು ಮತ್ತು ಡಲ್ನೆಸ್ ಇದ್ದರೆ ಎಲ್ಲ ಕ್ಲಿಯರ್ ಮಾಡುತ್ತೆ. ಇದು ತುಂಬ ಒಳ್ಳೆಯದಿದು. ಅಲೋವೆರಾ ಜೆಲ್ಲ ರೆಡಿ ಮಾಡಿಕೊಂಡೆ ನಾನು. ಈಗ ನಾನು ಹೇರ್ಗೆ ಅಪ್ಲೈ ಮಾಡ್ತೀನಿ ಇದನ್ನು. ನಾನು ಇದಕ್ಕೆ ಯಾವುದೇ ಎಣ್ಣೆ ಏನು ಮಿಕ್ಸ್ ಮಾಡಿಲ್ಲ, ಜಸ್ಟ್ ಇದನ್ನು ಹಾಗೆ ಅಪ್ಲೈ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ಎಣ್ಣೆ ಹಚ್ಚಿದ್ದೀನಿ, ನಾನು ಮನೆಯಲ್ಲೇ ಮಾಡ್ಕೊಂಡಿರೋ ಎಣ್ಣೆನ ಹಚ್ಚಿದ್ದೀನಿ ಆಲ್ರೆಡಿ. ಅದ್ರ ಮೇಲೆ ಇದನ್ನು ಅಪ್ಲೈ ಮಾಡ್ಕೊತೀನಿ. ಎಲ್ಲ ಕಡೆಯೂ ಇದು ಸ್ಪ್ರೆಡ್ ಆಗುತ್ತೆ ಹಚ್ಕೊಂಡಾಗ. ನೋಡಿ, ಎಲ್ಲ ಕಡೆಯೂ ಸ್ಪ್ರೆಡ್ ಆಯಿತು. ಇದನ್ನು ಹಚ್ಚಿಬಿಟ್ಟು ಏನಿಲ್ಲ ಅಂತಂದ್ರೆ ಒಂದು ಅರ್ಧ ಗಂಟೆನಾದರೂ ಬಿಡಬೇಕು. ಈ ಥರ ಸ್ಮೂತಾಗಿ ಮಸಾಜ್ ಮಾಡ್ಕೊಳ್ಳಿ. ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆನಾದರೂ ಇದು ಬಿಡಬೇಕು. ಫೇಸ್ ಕೂಡ ಅಪ್ಲೈ ಮಾಡ್ತೀನಿ. ಯಾಕೆ ಅಂತಂದರೆ, ಇದರಲ್ಲಿ ಪಿಂಪಲ್ಲು ಏನಾದರೂ ಇದ್ದರೆ ಮತ್ತು ಮುಖ ಸುಕ್ಲಾಗಿರುತ್ತೆ ಒಬ್ಬೊಬ್ರಿಗೆ, ಅದೆಲ್ಲ ಇದು ತಡೆಯುತ್ತೆ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ. ಹೇರ್ ಕೂಡ ಸಿಲ್ಕಿ ಆಗಿದೆ ನೋಡಿ, ಶೈನಿಂಗ್ ಹೊಡಿತಾ ಇದೆ ಹೇರು. ಆ ಶಾಂಪು ಯೂಸ್ ಮಾಡಿ ನಾನು ಹೇಳಿದ ಲೋರಿಯೋ ಶಾಂಪು. ಹಾಗೆ ಎಲ್ಲರೂ ಕೇಳ್ತಾಯಿದ್ರು, ಬ್ರೋ ನೀವು ಮನೇಲೇ ಮಾಡಿದಂತಹ ಆಯಿಲಲ್ಲಿ ರಿಸಲ್ಟ್ ಬಂತಾ, ಹೇರ್ ಬಂತಾ ಅಂತ ಹೇಳಿ.
ರಿಸಲ್ಟ್ ಬಂತು, ಹೇರು ಬಂತು, ಪರವಾಗಿಲ್ಲ. ಇಲ್ಲೆಲ್ಲ ಫುಲ್ಲು ಟಕ್ಲಾಗಿತ್ತು, ಇಷ್ಟು ಪೂರ ಟಕ್ಲಾಗಿತ್ತು. ಆ ವಿಡಿಯೋನೂ ಹಾಕಿದ್ದೀನಿ, ಬಿಫೋರು ಆಫ್ಟರು ವಿಡಿಯೋ ಕೂಡ ಹಾಕಿದ್ದೀನಿ, ನೋಡಿ. ನಿಮ್ಮ ಕಣ್ಣು ಮುಂದೆನೇ ಇದೆ. ಒಂದಷ್ಟು ಜನ ಬ್ಯಾಡ್ ಕಮೆಂಟ್ಸ್ ಹಾಕಿದ್ದಾರೆ. ನೋಡಿ, ನಾನು ಆದಿವಾಸಿ ಹೇರ್ ಆಯಿಲು ಅದು ಇದು ಪ್ರಮೋಷನ್ ಅದು ಇದು ಏನೂ ಮಾಡ್ತಾಯಿಲ್ಲ. ನಾನು ನಿಮಗೆ ಸುಮ್ಮನೆ ಫೇಕಾಗಿ ಏನೇನೋ ಹೇಳ್ಬಿಟ್ಟು ನಿಮ್ಮಿಂದ ಏನು ದುಡ್ಡೇನು ಲಪ್ಟಾಯಿಸ್ತಾ ಇಲ್ಲ. ನಾನು ಏನು ನಮ್ಮ ಮನೇಲಿ ಏನು ಸಿಗುತ್ತೆ ಆಯುರ್ವೇದಿಕ್ದು, ಅದನ್ನು ಯೂಸ್ ಮಾಡಿಕೊಂಡು ಆಯಿಲ್ ನೀವೇ ಮನೇಲಿ ತಯಾರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಪರವಾಗಿಲ್ಲ, ಗುಡ್ ರಿಸಲ್ಟ್ ಬಂತು. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಕೂದಲೆಲ್ಲ ಇನ್ನೊಬ್ರು ಯಾರಾದರೂ ಬಿದ್ದಿದ್ರೆ ಹಿಂಗೆ ಹಿಡಿತಾ ಇದ್ರ ಮೇಲೆಲ್ಲ, ಬಟ್ ನಾನು ಇದ್ರ ಮೇಲೆ ಇಟ್ಕೊಂಡು ಮಾಡ್ತಾ ಇರೋದು. ನೋಡಿ ಚೆನ್ನಾಗಿದೆ, ಎಷ್ಟು ಸ್ಮೂತ್ ಆಗಿದೆ, ಸಿಲ್ಕಿ ಆಗಿದೆ. ನೋಡಿ ನೀವು ಯೂಸ್ ಮಾಡ್ಕೊಳ್ಳಿ. ರಿಸಲ್ಟ್ನ ನೀವು ಕಮೆಂಟ್ ಮಾಡಿ ಹೇಳಿ.